ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ರಾಜಕೀಯ ಗರಿಗೆದರಿದೆ. ಬೆಳಗಾವಿ ಚಿಕ್ಕೋಡಿ ಅಭ್ಯರ್ಥಿ ಆಯ್ಕೆಗೆ ಕಸರತ್ತು ಶುರುವಾಗಿದ್ದು, ಸತೀಶ್ ಜಾರಕಿಹೊಳಿ ಬೆಂಗಳೂರಿನ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ನಡೆದಿದೆ. ಅಭ್ಯರ್ಥಿಗಳ ಆಯ್ಕೆ, ಚುನಾವಣಾ ತಂತ್ರಗಾರಿಕೆ ಕುರಿತು ಚರ್ಚೆ ನಡೆಸಲಾಗುತ್ತಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಲಕ್ಷ್ಮಣ್ ಸವದಿ, ರಾಜು ಕಾಗೆ, ಮಹಾಂತೇಶ್ ಕೌಜಲಗಿ, ಅಶೋಕ್ ಪಟ್ಟಣ್, ಚನ್ನರಾಜ ಹಟ್ಟಿಹೊಳಿ, ಬೆಳಗಾವಿಯ ಜಿಲ್ಲೆಯ ಶಾಸಕರು, ಪದಾಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಗಣೇಶ್ ಹುಕ್ಕೇರಿ, ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ ಗೈರಾಗಿದ್ದಾರೆ. ಲೋಕಸಮರದಲ್ಲಿ ಬೆಳಗಾವಿಯ ಎರಡೂ ಕ್ಷೇತ್ರ ಗೆಲ್ಲೋದಕ್ಕೆ ರಣತಂತ್ರ ರೂಪಿಸ್ತಾ ಇದ್ದಾರೆ. ಮೊದಲು ಶಾಸಕರು, ನಂತರ ಪದಾಧಿಕಾರಿಗಳ ಜೊತೆ ಸಭೆ ನಡೆಸಿ ಅಭಿಪ್ರಾಯ ಸಂಗ್ರಹ ಮಾಡಲಾಗ್ತಿದೆ. ಸಂಗ್ರಹದ ನಂತರ ಶಾಸಕರ ಜೊತೆ ಸಭೆ ನಡೆಸಿದ್ದಾರೆ. ಸತೀಶ್ ಜಾರಕಿಹೊಳಿ ಎರಡೂ ಕ್ಷೇತ್ರದ ಅಭ್ಯರ್ಥಿಗಳ ಆಯ್ಕೆಯ ಹೊಣೆ ಹೊತ್ತಿದ್ದಾರೆ ಸತೀಶ್ ಜಾರಕಿಹೊಳಿ. ಪ್ರಶಾಂತ್, ಪ್ರಭಾವಿ ಸಚಿವರ ಜಿಲ್ಲೆ ಜೊತೆಗೆ ಎರಡೂ ಕ್ಷೇತ್ರಗಳನ್ನು ಕೈವಶ ಮಾಡಿಕೊಳ್ಬೇಕು ಅನ್ನೋ ಪ್ಲಾನ್ ನಡೀತಾ ಇದೆ. ಅಭ್ಯರ್ಥಿಗಳ ಆಯ್ಕೆ ವಿಷಯದಲ್ಲಿ ಏನು ಪ್ಲಾನ್ ಮಾಡ್ಕೊಳ್ತಾ ಇದೆ ಕಾಂಗ್ರೆಸ್? ಭವನ ನೋಡಿ, ಬಹುತೇಕ 99ರ ನಂತರ ಮುಂಬೈ ಕರ್ನಾಟಕದ ಸೀಟ್ಗಳನ್ನು ತೆಗೆದು ನೋಡಿದಾಗ ನಿಮ್ಗೆ ಹಾವೇರಿ ಸತತವಾಗಿ BJP ಗೆಲ್ತಾ ಬರ್ತಾ ಇದೆ. ಧಾರವಾಡ 96ರಿಂದ BJP ಕೈಯಲ್ಲಿದೆ. ಬಾಗಲಕೋಟೆ ಒಂದ್ಸಲ ಅಜಯ್ ಕುಮಾರ್ ಸರ್ನಾಯಕ್ ಲೋಕಶಕ್ತಿಯಿಂದ ಗೆದ್ದರು ಅಂತ ಅನಿಸುತ್ತೆ. ಅದಾದಮೇಲೆ ನಿಮಗೆ ಕಾಂಗ್ರೆಸ್ನ ಸಂಸದರ ಹೆಸರೇ ಕೇಳಿಲ್ಲ, ಅಂದರೆ ಹೆಚ್ಚು ಕಡಿಮೆ 20-22 ವರ್ಷ ಆಯಿತು. ವಿಜಯಪುರದಲ್ಲಿ MB ಪಾಟೀಲ್ 96-98ರ ಚುನಾವಣೆಯಲ್ಲಿ ಗೆದ್ದಿದ್ದು ಬಿಟ್ಟರೆ, ಅಲ್ಲಿ ನಂತರ ರಮೇಶ್ ಜಿಗಜಿಣಗಿ ಹೋಗಿ ಗೆಲ್ತಾನೆ ಬರ್ತಾಯಿದ್ದಾರೆ. ಮೊದಲು 96, 98, 99 ಬಸನಗೌಡ ಪಾಟೀಲರು ಗೆಲ್ತಾಯಿದ್ರು. ಬೆಳಗಾವಿ ಬಹುತೇಕವಾಗಿ ಸಿದ್ನಾಳ್ ನಂತರ ಆ ಕ್ಷೇತ್ರ ಬಾಬಾಗೌಡ ಪಾಟೀಲರು, ಆಮೇಲೆ ಸುರೇಶ್ ಅಂಗಡಿ ಕೈಯಲ್ಲಿದೆ. ಚಿಕ್ಕೋಡಿ ಒಂದೇ ಕ್ಷೇತ್ರ 2014ರಲ್ಲಿ ಅಲ್ಲಿ ಪ್ರಕಾಶ್ ಹುಕ್ಕೇರಿ ಗೆದ್ದಿದ್ರು. ನರೇಂದ್ರ ಮೋದಿಯವರ ಅಲೆಯ ಹೊರತಾಗಿಯೂ ಕೂಡ ಆ ಒಂದೇ ಕ್ಷೇತ್ರದಲ್ಲಿ ಮುಂಬೈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. ಹೀಗಾಗಿ ಕಾಂಗ್ರೆಸ್ಗೆ ಓವರಾಲ್ ಟ್ಯಾಲಿ 14-15ರವರೆಗೆ ಒಯ್ಯುವ ಒಂದು ಪ್ರಯತ್ನ ಹಾಕಬೇಕಾದ್ರೆ ಮುಂಬೈ ಕರ್ನಾಟಕದಲ್ಲಿ 1 ಅಥವಾ 2 ಸೀಟ್ಗಳನ್ನು ಗೆಲ್ಲಬೇಕು. ಮುಂಬೈ ಕರ್ನಾಟಕ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮುಂಬೈ ಕರ್ನಾಟಕ ಒಂದು ರೀತಿ BJPಯ ಭದ್ರಕೋಟೆ. ಅದರಲ್ಲೂ ಕೂಡ ರಾಷ್ಟ್ರೀಯ BJPದೇನಿದೆ ಅಲ್ಲಿ ಜಾಸ್ತಿ ಅದರ ಒಂದು ರಿವರ್ಬ್ರೇಷನ್ಸ್ ನಾವು ನೋಡ್ತೀವಿ. ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅಡ್ವಾಣಿ, ನರೇಂದ್ರ ಮೋದಿ, ಅದನ್ನು ನಾವು ನೋಡ್ತೀವಿ. ಲಿಂಗಾಯತ ಕ್ರೋಢೀಕರಣವೂ ಕೂಡ ಅದಕ್ಕೊಂದು ಕಾರಣ. ಈ ಬಾರಿ ಕಾಂಗ್ರೆಸ್ಗೆ ಅನಿಸ್ತಾ ಇದೆ, ನಾವು ಬೆಳಗಾವಿ ಮತ್ತು ಚಿಕ್ಕೋಡಿಯನ್ನು ಹೇಗಾದರೂ ಮಾಡಿ ಕೈವಶ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನಿನ್ನೆ ಅಷ್ಟೇ ಸತೀಶ್ ಜಾರಕಿಹೊಳಿ ಸಭೆಯನ್ನು ಕರೆದಿದ್ರು. ಎಲ್ಲ ಚರ್ಚೆಗಳಿವೆ. ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ರಿಗೊಬ್ಬರ ನಡುವೆ ಪೈಪೋಟಿ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ತನ್ನ ಮಗನಿಗೆ ಟಿಕೆಟ್ ಕೇಳ್ತಾ ಇದ್ದಾರೆ, ಸತೀಶ್ ಜಾರಕಿಹೊಳಿ ತನ್ನ ಮಗಳಿಗೆ ಟಿಕೆಟ್ ಕೇಳ್ತಾ ಇದ್ದಾರೆ. ಇದೆಲ್ಲದರ ಹೊರತಾಗಿಯೂ ಕೂಡ ನೋಡಿ, ಈ ಚುನಾವಣೆ ನನಗನ್ಸದ ಭಾವನ, ಇದು ಯಾರಿಗೋ ಟಿಕೆಟ್ ಕೊಟ್ಬಿಡ್ತೀವಿ ಗೆಲ್ತೀವಿ ಅನ್ನುವ ಸ್ಥಿತಿಯ ಚುನಾವಣೆ ಕಾಂಗ್ರೆಸ್ ಸಿಗಲ್ಲ. ಬಿಜೆಪಿಗಿದೆಯಾ ಹಾಗೆ? BJPಗೆ ನರೇಂದ್ರ ಮೋದಿ ಫ್ಯಾಕ್ಟರ್ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡೋದು. ಈಗ ಅಣ್ಣಾ ಸಾಹೇಬ್ ಜೊಲ್ಲೆ, ಮಂಗಳ ಅಂಗಡಿ ಅಲ್ಲ, ಬಟ್ ಯು ಕ್ಯಾನ್ ಟೇಕ್ ರಿಸ್ಕ್. ನಿಮಗೆ ಅಭ್ಯರ್ಥಿ ಗೌಣ ಆಗ್ತಾರೆ BJPಗೆ ಇವತ್ತಿನ ಈ ಚುನಾವಣೆಯಲ್ಲಿ. ಈ ಚುನಾವಣೆಯಲ್ಲಿ BJPಗೆ ಅಭ್ಯರ್ಥಿ ಗೌಣ ಆಗ್ತಾರೆ. ನರೇಂದ್ರ ಮೋದಿ ಫ್ಯಾಕ್ಟರ್ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುತ್ತೆ ಅನ್ನೋ ವಿಶ್ವಾಸ ಅವ್ರಿಗಿರುತ್ತೆ. ಕಾಂಗ್ರೆಸ್ಗೆ ನರೇಂದ್ರ ಮೋದಿ ಫ್ಯಾಕ್ಟರನ್ನು ಎದುರಿಸಬೇಕಾದ್ರೆ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈಗ ಇವತ್ತಿನ ಸ್ಥಿತಿಯಲ್ಲಿ ನೋಡಿದರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನನ್ನು ಸಂಸದರನ್ನಾಗಿ ಮಾಡಲಿಕ್ಕೆ ಜಾರಕಿಹೊಳಿ ಸಹೋದರರು ತಯಾರಾಗ್ತಾರ? ಸತೀಶ್ ಜಾರಕಿಹೊಳಿ, ಎಲ್ಲರೂ ಹೇಳ್ತಾರೆ ಸತೀಶ್ ಜಾರಕಿಹೊಳಿ, ಬಾಲಚಂದ್ರ, ರಮೇಶ್, ಲಖನ್ ಎಲ್ಲರೂ ಒಂದೇ. ಅವರು ಬೇರೆ ಬೇರೆ ಪಾರ್ಟಿಯಲ್ಲಿ ಇರ್ತಾರೆ, ಎಲ್ಲ ಒಂದೇ. ಹೌದು. ಹಾಗಿರುವಾಗ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲಿಕ್ಕೆ ಸಾಧ್ಯ ಆಗುತ್ತೆ, ಅಥವಾ ಸತೀಶ್ ಜಾರಕಿಹೊಳಿ ಮಗಳಿಗೆ ಟಿಕೆಟ್ ಕೊಟ್ಟರೆ ಲಿಂಗಾಯತ ಸಮುದಾಯ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಜಾರಕಿಹೊಳಿ ಜೊತೆ ನಿಲ್ತಾರ ಕಾಂಗ್ರೆಸ್ನ ದೃಷ್ಟಿಯಿಂದ ಅನ್ನೋದು ಪ್ರಶ್ನೆ ಇದೆ. ಆ ಕಾರಣದಿಂದ ಅನೇಕ ನಾಯಕರ ಅಂಬೋಣ ಏನು ಅಂತಂದ್ರೆ, ನೀವು ಆ ಮಕ್ಕಳು ಈ ಮಕ್ಕಳು ಅನ್ನೋ ಟಿಕೆಟ್ ಕೊಡಬೇಡಿ, ಐದರ್ ಸತೀಶ್ ಅಥವಾ ಲಕ್ಷ್ಮಿ ಇಬ್ಬರಲ್ಲೊಬ್ರು ನಿಂತ್ಬಿಡಿ ಅಂತ.
ಸತೀಶ್ ಬೆಳಗಾವಿ ವಿಷಯಕ್ಕೆ ಬರೋದಾದ್ರೆ ಕಳೆದ ಬಾರಿನೇ ಮಾರ್ಜಿನ್ ಬಹಳ ಕಡಿಮೆ ಇತ್ತು. 2010ರಿಂದ ಮಂಗಳ ಅಂಗಡಿ ಗೆದ್ರು ತುಂಬಾ ಕಡಿಮೆ ಉಪಚುನಾವಣೆಯಲ್ಲಿ ಮಂಗಳ ಅಂಗಡಿ ತುಂಬ ಕಡಿಮೆ ಇದರಿಂದ ಗೆದ್ರು. ಮತ್ತು ಒಂದು ರೀತಿಯಲ್ಲಿ ಸತೀಶ್ ಜಾರಕಿಹೊಳಿನೇ ನಿಲ್ಲಬೇಕು ಅಂತಕ್ಕಂಥ ಒಂದು ಕೂಗು ಕೂಡ ಆ ಭಾಗದ ಕಾಂಗ್ರೆಸ್ಸಿಗರಲ್ಲಿ. ಯಾಕಂದರೆ ಆಗ ಒಂದು ಜಾರಕಿಹೊಳಿ ಕುಟುಂಬ ಎಲ್ಲವೂ ಕೆಲಸ ಮಾಡುತ್ತೆ. ಕಾಂಗ್ರೆಸ್ಗೇನು ರಾಜ್ಯ ಕಾಂಗ್ರೆಸ್ಗಿರಲಿ ಅಥವಾ ರಾಷ್ಟ್ರೀಯ ಕಾಂಗ್ರೆಸ್ಗಿರಲಿ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಅಭ್ಯರ್ಥಿ ಇವರೇ ಆಗಬೇಕು, ಇವ್ರ ಮಕ್ಕಳಿಗೆ ಕೊಡಬೇಕು, ಅವರು ದ್ಯಾಟ್ ಈಸ್ ನಾಟ್ ಅ ಕ್ವಶನ್ ಈಸ್ ಸೀಟ್ ಹೇಗೆ ಗೆಲ್ಲಬೇಕು ಅಂತ ಒಂದು ಯೋಚನೆಯನ್ನು ಕಾಂಗ್ರೆಸ್ ಮಾಡುತ್ತೆ. ಚಿಕ್ಕೋಡಿಯಲ್ಲಿ OBC ಕೊಟ್ಟರೆ ಇಲ್ಲಿ ಲಿಂಗಾಯತರು, ಅಥವಾ ಬೆಳಗಾವಿಯಲ್ಲಿ OBC ಕೊಟ್ಟರೆ ಚಿಕ್ಕೋಡಿಯಲ್ಲಿ ಲಿಂಗಾಯತರು. ಈಗ ಪ್ರಕಾಶ್ ಹುಕ್ಕೇರಿ MLC ಆಗಿ ಆಯ್ಕೆಯಾಗಿದ್ದಾರೆ. ಅವ್ರಿಗೆ ತುಂಬ ಮನಸ್ಸಿದೆನಾ ದಿಲ್ಲಿ ಓಡಾಡುವಷ್ಟು ಅಂತಕ್ಕಂಥದ್ದು ಕೂಡ ಒಂದು ಪ್ರಶ್ನೆ. ಹಾಗಿದ್ದಲ್ಲಿ ಕ್ಯಾಂಡಿಡೇಟ್ ಯಾರು ಅನ್ನುವ ಪ್ರಶ್ನೆ ಬರುತ್ತೆ. ರಮೇಶ್ ಕತ್ತಿ ಹೆಸರು ಸ್ವಲ್ಪ ದಿನ ಓಡಾಡ್ತು. ಇತ್ತೀಚೆಗೆ ರಮೇಶ್ ಕತ್ತಿ ಹೇಳ್ತಿದ್ದಾರೆ, ನಾನು DCC ಬ್ಯಾಂಕ್ ಚೇರ್ಮನ್ ಇದ್ದೀನಿ, ಸಾಕು, ನಾನು ಈ ಕಾಂಗ್ರೆಸ್ ಟಿಕೆಟ್ಗೆ ಹೋಗಿ ಮತ್ತು ಅದನ್ನು ಕಳ್ಕೊಂಡು ಇದೆಲ್ಲ ಮಾಡಲಿಕ್ಕೆ ನನಗೆ ಇಚ್ಛೆ ಇಲ್ಲ ಅಂತಕ್ಕಂಥ. ಹಾಗಿರುವಾಗ ಕಾಂಗ್ರೆಸ್ನ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಎಲೆಕ್ಷನ್ಗೆ ನಿಲ್ಲೋ ಬಗ್ಗೆ ಮಾತಾಡೋದಾದ್ರೆ, ಸಚಿವರು, ಪ್ರಭಾವಿ ಸಚಿವರು, ಆ್ಯಂಡ್ ಕಾಂಗ್ರೆಸ್ನಲ್ಲಿ ಹಂಗಿದ್ದೊಂದಿದೆ, ಸಚಿವರನ್ನೇ ನಿಲ್ಲಿಸಿ ಗೆಲ್ಸ್ಕೊಂಬರೋಣ ಅಂತ ಪಾಸಿಬಿಲಿಟೀಸ್ ಎಷ್ಟಿದೆ? ಇವರಿಬ್ಬರು ನಿಂತಾರೆ ಅಥವಾ ಇಬ್ಬರಲ್ಲಿ ಯಾರಾದರೂ ಒಬ್ಬರು ನಿಂತೆ ನಿಲ್ತಾರೆ? ಇದೆ, ಆದರೆ ಸಮಸ್ಯೆ ಇರೋದು ಎಲ್ರಿಗೂ ಇಬ್ರಿಗೂ ಆತಂಕ ಇರತಕ್ಕಂಥದ್ದೇನು, ಆಯ್ತಪ್ಪ ಒಂದು ವೇಳೆ ನಾವು ಗೆದ್ದುಬಿಟ್ವಿ ಮುಂದೇನು? ಪ್ರಕಾಶ್ ಹುಕ್ಕೇರಿ 2014ರಲ್ಲಿ ಸಿದ್ದರಾಮಯ್ಯ ಬಳಿ ಹೋಗಿ ಗೋಗರದ್ರು, ನಾನು ಮೊದಲ ಬಾರಿ ಮಂತ್ರಿ ಆಗಿದ್ದೀನಿ, ಧರ್ಮಸಿಂಗ್ ಕಾಲದಲ್ಲಿ ಆಗಿದ್ದೆ, ಈಗ ಮತ್ತೆ ಮಂತ್ರಿ ಆಗಿದ್ದೀನಿ, ನನ್ನನ್ನು ದಯವಿಟ್ಟು ನನ್ನ ಮಗನಿಗೆ ಅನ್ನುವ ದೃಷ್ಟಿಯಿಂದ ಅವ್ರು ಹೇಳಿದರು. ಮಂತ್ರಿ ಆಗಿಬಿಟ್ರು, ಅವ್ರು ಗೆದ್ದುಬಿಟ್ಟು ಅವ್ರಿಗೆ ಆಮೇಲೆ ಕೈ ಇಸ್ಕೊಂಡ್ರು, ನಾನು ಮಂತ್ರಿಯಾಗಿಯೇ ಇರ್ತಿದ್ದೆ ಅಲ್ವಾ ಅಲ್ಲಿ, ಇಲ್ಲಿ ಯಾಕೆ ಬಂದೆ ಅಂತ. ಯಾಕಂದರೆ ಕರ್ನಾಟಕದ ಅನೇಕ ರಾಜಕಾರಣಿಗಳಿಗೆ ಭಾಳಷ್ಟು, ನೀವು ಕುಮಾರಸ್ವಾಮಿ ಅವ್ರಿಗೆ ದಿಲ್ಲಿನೇ ರುಚಿಸ್ತಾ ಇರಲಿಲ್ಲ. ಶ್ರೀರಾಮುಲು, ಯಡಿಯೂರಪ್ಪನವರು, ಅವ್ರಿಗೆ ದಿಲ್ಲಿ ರುಚಿಸಲ್ಲ. ಸ್ಟೇಟ್ ಪಾಲಿಟಿಕ್ಸ್ ದಿಲ್ಲಿ ಎಂಥವ್ರಿಗೆ ರುಚಿಸುತ್ತೆ? ಸ್ವಲ್ಪ ಮಟ್ಟಿಗೆ ಸೊಫೆಸ್ಟಿಕೇಟೆಡ್ ಇರ್ತಾರೆ. ಸ್ಟೇಟ್ ಪಾಲಿಟಿಕ್ಸ್ನಲ್ಲಿ ಭಾಳ ಏನು ಸ್ಟೇಕ್ಸ್ ಇರಲ್ಲ, ಅವ್ರಿಗೆ ದಿಲ್ಲಿ ರುಚಿಸುತ್ತೆ. ಈ ತಳಮಟ್ಟದ ರಾಜಕಾರಣ ಮಾಡ್ತಕ್ಕಂಥವ್ರಿಗೆ ದಿಲ್ಲಿ ರುಚಿಸಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಆಗ ಶಾಸಕಿ ಆಗಿರಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ 2 ಬಾರಿ ಸ್ಪರ್ಧಿಸಿ ಸೋತರು. ಅವರು 2 ಚುನಾವಣೆಗಳನ್ನು ಸೋತಾಗ ಶಿ ವಾಸ್ ವೆರಿ ಮಚ್ ಫ್ರಸ್ಟ್ರೇಟೆಡ್. ಯಾಕಂದರೆ ಅಂತಿಮವಾಗಿ 19-18 ಗೆದ್ದರು, ನಂತರ ಬಿಡಿ. ಆದರೆ ಆ ಕಾರಣದಿಂದ ನನಗನ್ಸುತ್ತೆ ಈಗ ಸಚಿವರನ್ನೇ ನಿಲ್ಲಿಸಬೇಕು ಅಂತಂದರೆ ಅವ್ರಿಗೆ ಮನಸ್ಸಿದೆಯಾ? ಇಲ್ಲಿ ಸರ್ಕಾರ ಬಿಟ್ಟು ಅಲ್ಯಾಕೆ ಹೋಗಿ ನಾವು ಸಂಸದರಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಇರುತ್ತೆ. ಹೀಗಾಗಿ ನಿಮ್ಮ ನಾಮಿನಿ ಯಾರಾದರೂ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಮತ್ತು ಸತೀಶ್ ಜಾರಕಿಹೊಳಿ ಮಗಳಿಗೆ ಕೊಡಿ ಅಂತಾರೆ, ಅವಾಗ ಅಲ್ಲೇ ಪ್ರಶ್ನೆ ಬಂದಿರ್ತಕ್ಕಂಥದ್ದು. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಮೃಣಾಲ್ಗೆ ಟಿಕೆಟ್ ಲಕ್ಷ್ಮಿ ಕೇಳ್ತಾ ಇದ್ದಾರೆ, ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಮಗಳಿಗೂ ಕೇಳ್ತಾ ಇದ್ದಾರೆ. ಕಾರ್ಯಕರ್ತರಿಗೆ ಅನಿಸ್ತಾ ಇದೆ ಈ ಮಕ್ಕಳ ಪಾಲಿಟಿಕ್ಸ್ ಬೇಡ, ಅವ್ರ ವಿರುದ್ಧ ಇವರು ವಿರುದ್ಧ ಅವರು ಆಗ್ತಾರೆ, ಯಾರಾದರೂ ಒಬ್ಬರು ಮಜಬೂತಾಗಿರ್ತಕ್ಕಂಥ ಸಚಿವರು ನಿಲ್ಲಿ ಅಂತಕ್ಕಂಥದ್ದು. ಆ ಕಡೆ ಚಿಕ್ಕೋಡಿಯಲ್ಲೂ ಕೂಡ ಅದೇ ಪರಿಸ್ಥಿತಿ ಇದೆ. ಅಲ್ಲಿ ಯಾರು ನಿಲ್ಲಬೇಕು ಚುನಾವಣೆಗೆ ಅಂತಕ್ಕಂಥ ಒಂದು ಪ್ರಶ್ನೆಯೂ ಕೂಡ ಇದೆ. ಈಗ ಕಾಂಬಿನೇಷನ್ ಬಗ್ಗೆ ಚರ್ಚೆ ನಡೀತಾ ಇವೆ. ನನಗನ್ಸುತ್ತೆ ನೋಡಿ, ಮುಂಬೈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲಾದರೂ ಅವಕಾಶ ಇದ್ದರೆ ಅದು ಬೆಳಗಾವಿ ಮತ್ತು ಚಿಕ್ಕೋಡಿಯಲ್ಲಿ ಅಲ್ಲಿದೆ ಒಂದು ಅವಕಾಶ. ಯಾಕಂದರೆ ಇಬ್ಬರು ಸ್ಟ್ರಾಂಗ್ ಲೀಡರ್ಸ್ಗಳು ಕಾಂಗ್ರೆಸ್ ಬಳಿ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್, ಇನ್ನೊಬ್ಬರು ಸತೀಶ್ ಜಾರಕಿಹೊಳಿ. ಚುನಾವಣೆಯನ್ನು ತಂತ್ರಗಾರಿಕೆಯೂ ಗೊತ್ತು, ಗೆಲ್ಲಿಸ್ಕೊಂಡು ಬರೋದು ಗೊತ್ತು, ಬೇರೆ ಪಕ್ಷದವರನ್ನು ಸೆಳೆಯೋದು ಗೊತ್ತು, ಇಬ್ರಿಗೂ ಗೊತ್ತು. ಆದರೆ ಇಬ್ಬರು ಒಬ್ರಿಗೊಬ್ಬರ ಪೂರಕವಾಗಿದ್ದರೆ 1-2ರಲ್ಲಿ ಒಂದು ಸೀಟ್ ಗೆಲ್ಬೋದೇನೋ, ಅದೊಂದು ಸಮಸ್ಯೆ. ಪೂರಕವಾಗಿ ಇರದೇ ಹೋದರೆ ಅನ್ನುವ ಪ್ರಶ್ನೆ ಬರುತ್ತೆ. ಬಿಜೆಪಿಯಿಂದ ಕ್ಯಾಂಡಿಡೇಟ್ ಯಾರು? ದಟ್ ಈಸ್ ಇಂಪಾರ್ಟೆಂಟ್, ರೈಟ್? ಬಿಜೆಪಿಯಿಂದ ಯಾರು ಅನ್ನೋದೇ ಪ್ರಶ್ನೆ. ಅದು ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಯಾರು ಅನ್ನೋದು ಕೂಡ ಆಗ ನಿರ್ಧಾರ ಆಗುತ್ತೆ. ಮತ್ತು ಈ ಲಿಂಗಾಯತ್ ನಾನ್ ಲಿಂಗಾಯತ್ ಪಾಲಿಟಿಕ್ಸ್ ಇದೆಯಲ್ಲ, ಇದು ಬೆಳಗಾವಿನಲ್ಲಿ ಭಾಳ ರೂಢೀಕೃತವಾಗಿ ನಡೆಯುತ್ತೆ. ಇವು ಎಲ್ಲ ಪಕ್ಷದ ಲಿಂಗಾಯತರು ಒಂದೇ ಪೇಜಲ್ಲಿರ್ತಾರೆ, ಎಲ್ಲ ಪಕ್ಷದ ನಾನ್ ಲಿಂಗಾಯತ್ ನಾಯಕರು ಒಂದೇ ಪೇಜಲ್ಲಿರ್ತಾರೆ, ಒಬ್ರಿಗೊಬ್ರು ಸಹಾಯ ಮಾಡ್ತಾರೆ. ಮತ್ತು ಬರೀ ಪಕ್ಷದಿಂದ ನಡೆಯಲ್ಲ ಇದು. ಸಕ್ಕರೆ ಕಾರ್ಖಾನೆ, DCC ಬ್ಯಾಂಕು, ಇದರೆಲ್ಲರ ರಾಜಕಾರಣದ ಒಟ್ಟು ಭಾಗವೇ ಅಲ್ಲಿನ ಚುನಾವಣೆ. ರೈಟ್. ಹೀಗಾಗಿ ಇದನ್ನು ಹೇಗೆ ಕಾಂಗ್ರೆಸ್ ಗೆಲ್ಲುತ್ತೆ? ನನಗನ್ಸುತ್ತೆ ನೋಡಿ ಭಾವನಾ, 28ರಲ್ಲಿ ಮುಂಬೈ ಕರ್ನಾಟಕದ ಸೀಟ್ಗಳೇನಿವೆ,
ಅಲ್ಲಿ ಕೂಡ ಕಾಂಗ್ರೆಸ್ ತನ್ನ ಸೀಟ್ಗಳನ್ನು ಅಂದರೆ ಬಿ ಜೆ ಪಿಯಿಂದ ಸೆಳೆದುಕೊಳ್ತಕ್ಕಂಥದ್ದು ಮಾಡಬೇಕಾದ್ರೆ ರಣತಂತ್ರ ಬಹಳ ಮುಖ್ಯ. ರೈಟ್, ನೋಡೋಣ ಆ ರಣತಂತ್ರವನ್ನು ಹೆಣಿತಾರ ಅಥವಾ ಒಟ್ಟಾಗಿ ಬಂದು ಚುನಾವಣೆಯನ್ನು ಎದುರಿಸ್ತಾರ, ಇದು ಬಹಳ ಮುಖ್ಯ ಅಂತ ನಾನು. ಎಸ್, ಬಟ್ ಆಮೇಲೆ ಸತೀಶ್ ಜಾರಕಿಹೊಳಿ ನಿಂತರೆ ಲಕ್ಷ್ಮೀ ಹೆಬ್ಬಾಳ್ಕರ್ ತುಂಬ ಸಪೋರ್ಟ್ ಮಾಡ್ಬೋದೇನೋ, ಮಕ್ಕಳು ನಿಂತರೆ ಸಪೋರ್ಟ್ ಮಾಡಲಿಕ್ಕಿಲ್ಲ. ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ನಿಂತರೆ ಸತೀಶ್ ಜಾರಕಿಹೊಳಿ ಸಪೋರ್ಟ್ ಮಾಡ್ಬೋದೇನೋ, ಯಾಕಂದರೆ ಇಲ್ಲಿಂದ ಸಚಿವರು ಇರ್ತಾರೆ, ಮೇಲ್ಗಡೆ ದಿಲ್ಲಿಯಲ್ಲಿ ಹೋಗಿ ಕೂಡ್ಲಿ, ಇಲ್ಲಿ ನಾವೇ ನಡೆಸೋಣ ಅನ್ನೋದು ಕೂಡ ಇರುತ್ತೆ ಅನೇಕ ಬಾರಿ. ರೈಟ್, ಓಕೆ, ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ. ಬ್ರೇಕ್ ನಂತರ ಮತ್ತಷ್ಟು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.